ನಮಸ್ತೆ. ನಮ್ಮ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ತುಂಬ ಹುಡುಗರಿಗೆ ಮದುವೆ ಆಗಲಿಕ್ಕೆ ಭಯ ಇರುತ್ತೆ. ಸೆಕ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ನಾಳೆ ಮಗು ಆಗುತ್ತಾ ಇಲ್ವಾ, ವೈಫಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀನೋ ಇಲ್ವೋ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕೇಸ್ ಎಕ್ಸಾಂಪಲ್ ಮತ್ತು ಈ ಥರ ಪ್ರಾಬ್ಲಮ್ ಇರೋರು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅದ್ರ ಬಗ್ಗೆ ಬ್ರೀಫಾಗಿ ಹೇಳ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ, ಪೆನಿಸ್ ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು, ಸಣ್ಣ ಪುಟ್ಟ ಡೌಟ್ ಇತ್ತು, ಯೂಟ್ಯೂಬ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಒನ್ ವೀಕ್ ಬ್ಯಾಕ್ ಒಬ್ಬ ಹುಡುಗ ಬಂದಿದ್ದ. ಅವನು ಕ್ಲಿನಿಕ್ ರೂಮ್ ಒಳಗಡೆ ಬರ್ತಿದ್ದಂಗೆ ಅವನೊಂಥರ ಭಯದಲ್ಲಿ, ಕಣ್ಣಲ್ಲೊಂಥರ ನೀರು ತುಂಬಿಕೊಂಡಂಗೆ ಬಂದ. ಕುತ್ಕೊತಿದ್ದಂಗೆ ಹೇಳ್ದ, ಸರ್ ನನಗೆ ಸೆಕ್ಸ್ ಪ್ರಾಬ್ಲಮ್ ಇರ್ಬೋದು, ಮ್ಯಾರೇಜ್ ಆಗಬೇಕು ಅಂತೇಳಿ ಟ್ರೈ ಮಾಡ್ತೇನೆ ಮತ್ತು ಭಯ ಆಗತ್ತೆ. ಸೊ 2 ಸರಿ ನಾನು ಮ್ಯಾರೇಜನ್ನು ಹತ್ರ ಇದ್ದಾಗ ಕ್ಯಾನ್ಸಲ್ ಮಾಡಿಕೊಂಡೆ, ಈಗಲೂ ಮದುವೆ ಆಗಬೇಕು ಬೇಡವೋ ಈ ಕನ್ಫ್ಯೂಷನಲ್ಲಿದೆ ಅಂತ ಹೇಳ್ದ. ಸೊ ಅವನನ್ನು ಕೂರಿಸ್ಬಿಟ್ಟು ಅವನು ಹಿಸ್ಟ್ರಿ ಅಂತ ತೊಗೊಂಡೆ. ಅವ್ನು ಸೆಕ್ಷುವಲ್ ಹಿಸ್ಟ್ರಿ ತೊಗೊಂಡಾಗ ಅವನು ವೆರಿ ನಾರ್ಮಲ್ ಇದ್ದ. ಮಾರ್ನಿಂಗ್ ಎರೆಕ್ಷನ್ ಆಗ್ತಾ ಇತ್ತು, ಮ್ಯಾಸ್ಟರ್ಬೇಷನ್ ಅಕೇಷನಲಿ ಅಂದರೆ ಅಸ್ತಮೈತನ ಅಕೇಷನಲಿ ಮಾಡ್ಕೊತಾ ಇದ್ದ. ಅವನಿಗೆ ಗೊತ್ತಿಲ್ಲದಂಗೆ ನೈಟ್ ಅಂದರೆ ವೆಟ್ ಡ್ರೀಮ್ಸ್ ಆಗ್ತಾ ಇತ್ತು. ಒಂದು ಹುಡುಗಿಯರ ಬಗ್ಗೆ ಆಸಕ್ತಿ ಇರ್ಬೋದು, ಪ್ರತಿಯೊಂದು ಇತ್ತು. ಆದರೆ ತಾನು ಫಿಟ್ ಇದೀನೋ ಇಲ್ಲೋ ಅದೊಂದು ಭಯ ಅವನಲ್ಲಿ ಇತ್ತು. ಸೊ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದೆ. ಸೊ ಪೆನ್ನಿಸ್ಸು ಟೆಸ್ಟಿಸ್ಸು ನಾರ್ಮಲ್ ಇತ್ತು. ಸೊ ನಾರ್ಮಲ್ ಇದೆ ಅಂತ ಹೇಳಿದೆ. ತಕ್ಷಣ ಅವನು, ಸರ್ ನನಗೆ ಎಲ್ಲ ಟೆಸ್ಟ್ಗಳನ್ನ ಮಾಡಿಸಿ, ನಾನು ಫಿಟ್ ಇದೀನೋ ಇಲ್ಲೋ ನನಗೆ ಗೊತ್ತಾಗಬೇಕು, ಯಾಕಂದರೆ ನಾನು 2 ಸರಿ ಮ್ಯಾರೇಜನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಅಂದ. ಸೊ ಕೆಲವೊಂದು ಟೆಸ್ಟ್ಗಳನ್ನ ಬರೆದು ಕಳಿಸ್ದೆ. ಒಂದು 2 ಡೇಸ್ ಆದಮೇಲೆ ಮತ್ತೆ ಬಂದ ರಿಪೋರ್ಟ್ ಜೊತೆಗೆ. ಸೊ ರಿಪೋರ್ಟಲ್ಲಿ ಪ್ರತಿಯೊಂದು ನಾರ್ಮಲ್ ಇತ್ತು. ಸೊ ಅದನ್ನು ಅವನಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಸೆಕ್ಷುಯಾಲಿಟಿ ಎಜುಕೇಷನ್ ಮತ್ತು ಕೌನ್ಸಿಲಿಂಗ್ ಮಾಡಿ ಧೈರ್ಯವಾಗಿ ಮದುವೆ ಆಗೋ, ಮದುವೆಗಿಂತ ಒಂದು 15 ದಿವಸ ಮುಂಚೆ ಬಂದು ಒಂದು ಪ್ರೀ ಮೆರಿಟಲ್ ಕೌನ್ಸಿಲಿಂಗ್ ಇರುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ ಅಂತೇಳಿ ಒಂದು ಧೈರ್ಯ ಹೇಳಿ ಕಳಿಸ್ದೆ. ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಈ ಥರ ಹುಡುಗರು ಒಂದು 28 ಆಗಿರುತ್ತೆ, 30 ಆಗಿರುತ್ತೆ, ಕೆಲವೊಬ್ಬರಿಗೆ 35 ವರ್ಷ, ಕೆಲವೊಬ್ಬರಿಗೆ 40 ವರ್ಷ ಆಗಿರುತ್ತೆ. ಆದರೆ ತಾವು ಸೆಕ್ಸಲ್ಲಿ ಫಿಟ್ ಇದೀನೋ ಇಲ್ಲೋ, ನನಗೆಲ್ಲಿ ಮರ್ಯಾದೆ ಹೋಗುತ್ತೆ, ನನ್ನ ಫ್ರೆಂಡು ಅಥವಾ ನನ್ನ ರಿಲೇಟಿವ್ ಯಾರೋ ಡೈವರ್ಸ್ ಆಗ್ಬಿಟ್ಟ, ಸೊ ಅವರು ಸೆಕ್ಸ್ ಪ್ರಾಬ್ಲಮಿಂದ ಡೈವರ್ಸ್ ಆದ, ಸೊ ನನಗೂ ಆ ಥರ ಆಗ್ಬಿಟ್ರೆ ಸೊ ಮದುವೆ ಆಗಲ್ಲ ಅಥವಾ ಸುಸೈಡ್ ಮಾಡ್ಕೊಳ್ಳ, ಈ ಥರ ತುಂಬ ಕನ್ಫ್ಯೂಷನಲ್ಲಿರ್ತಾರೆ. ಎಷ್ಟೋ ಹುಡುಗರು ಡಿಪ್ರೆಷನಿಗೆ ಹೋಗ್ತಾರೆ, ಕೆಲವೊಬ್ಬರು ಸುಸೈಡ್ ಸಹ ಮಾಡ್ಕೊತಾರೆ. ಇವರಲ್ಲಿ ಒಂದೇ ಡೌಟ್ ಇರುತ್ತೆ, ನನ್ನ ವೈಫಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ತೃಪ್ತಿ ಕೊಡ್ತೀನೋ ಇಲ್ವೋ, ನನಗೆ ಮಕ್ಕಳಾಗುತ್ತೋ ಇಲ್ವೋ, ಆ ಹುಡುಗಿ ಏನಾದ್ರು ಡೈವರ್ಸ್ ಮಾಡಿಬಿಟ್ರೆ, ನನಗೇನಾದ್ರು ಸೊಸೈಟಿಲೆಲ್ಲ ಬೈದ್ಬಿಟ್ರೆ, ಈ ಭಯದಿಂದ ಅವರು ಡಿಪ್ರೆಷನ್ ಹೋಗಲಿಕ್ಕೆ ಕಾರಣ ಆಗುತ್ತೆ. ಈ ಥರ ಪ್ರಾಬ್ಲಮ್ ಇರೋಂಥ ಹುಡುಗರು ಫಸ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಅವನ ಸೆಕ್ಷುವಲ್ ಹಿಸ್ಟ್ರಿ, ಅವನು ಚೈಲ್ಡ್ಹುಡ್ ಅಥವಾ ಅವ್ನು ಮೆಚ್ಯೂರ್ ಆದಾಗ ಟೀನೇಜಲ್ಲಿ ಅವನು ದೊಡ್ಡನಾಗ್ತಾ ಆಗ್ತಾ ಅವನಲ್ಲಿ ಏನೇನು ಬದಲಾವಣೆ ಆಯಿತು, ಸೊ ಅವನಲ್ಲಿ ಏನು ಪ್ರಾಬ್ಲಮ್ ಇದೆ, ಅವ್ನ ಪೆನ್ನಿಸ್ಸು ಟೆಸ್ಟಿಸ್ಸು ಪ್ರತಿಯೊಂದನ್ನು ನೋಡ್ತೇವೆ. ಸಣ್ಣ ಪುಟ್ಟ ಏನಾದ್ರು ನಮಗೆ ಡೌಟ್ ಬಂತು ಅಂದರೆ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿಸ್ತೀವಿ. ಯಾಕಂದರೆ ಈಗ ತುಂಬಾ ಅಡ್ವಾನ್ಸ್ ಟೆಸ್ಟ್ ಇರೋದ್ರಿಂದ ಅವನಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಗೊತ್ತಾಗತ್ತೆ. ಹಾರ್ಮೋನ್ ಪ್ರಾಬ್ಲಮ್ ಇರ್ಬೋದು, ಸ್ಪರ್ಮಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನರಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು. ಅದ್ರ ಪ್ರಕಾರ ಮೆಡಿಸಿನ್ ಕೊಟ್ಟಾಗ ಅವನು ಆ ಪ್ರಾಬ್ಲಮಿಂದ ಹೊರಗಡೆ ಬರ್ತಾನೆ. ಈಗ ನಮ್ಮ ಪ್ರಾಕ್ಟೀಸಲ್ಲಿ ನೋಡಿರೋ ಪ್ರಕಾರ ಎಷ್ಟೋ ಹುಡುಗರಿಗೆ ತುಂಬ ನಾರ್ಮಲ್ ಇರ್ತಾರೆ, ಪೆನ್ನಿಸ್ಸು ಟೆಸ್ಟಿಸು ಬಿಹೇವಿಯರ್ ಪ್ರತಿಯೊಂದು. ಆದರೆ ಆ ಭಯ ಏನು ಮಾಡುತ್ತೆ, ಅವರು ಮೈಂಡ್ ತುಂಬ ನೆಗೆಟಿವ್ ಆಗಿ ಅವರು ಡಿಪ್ರೆಸ್ಸಿವ್ ಹೋಗಲಿಕ್ಕೆ ಕಾರಣ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಥರ ಪ್ರಾಬ್ಲಮ್ಗೆ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ. ಅವ್ರು ಕಂಪ್ಲೀಟ್ ನಾರ್ಮಲ್ ಇದ್ದರು, ಅವ್ರ ಭಯ ಏನು ಮಾಡುತ್ತೆ, ಸೆಕ್ಸ್ ಪ್ರಾಬ್ಲಮ್ ಥರ ಅವರು ಮೈಂಡ್ ಯಾವಾಗಲೂ ಅದನ್ನೇ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಆ ಥರ ಭಯ ಪಡದೆ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದರೆ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.